ಇವತ್ತು ಸರ್ಕಾರ KPSC ಆಗ್ತಾ ಇರುವಂತ ಅಕ್ರಮಗಳನ್ನ ತಡೆಗಟ್ಟಬೇಕು ಮತ್ತೆ ಏನು ಒಂದು ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ಒಂದು ಸೂಕ್ತ ಒಂದು ಕಮಿಟಿ ರಚನೆ ಮಾಡಿದಿರ. ಆ ಒಂದು ಸಮಿತಿಯಲ್ಲಿ ಏನು ಮೆಂಬರ್ಸ್ ಇದ್ದಾರೆ ಈಗ MLAಗಳು, ಅದರಲ್ಲಿ 2-3 ಜನ ಬಿಟ್ರೆ ಪ್ರಾಮಾಣಿಕರು, ಇನ್ನೆಲ್ಲ ಭ್ರಷ್ಟರು ಮತ್ತೆ ಅವರಿಗೆ ನಾಲೆಡ್ಜೇ ಇಲ್ಲ ಅಂತವ್ರನ್ನ ಒಂದು ಕಮಿಟಿ ರಚನೆ ಮಾಡಿದಿರ. ಅದು ಇವತ್ತು ನಾನು ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸರ್ಗೆ ಹೋಗಿ ನಿಮ್ಮಲ್ಲಿ ನನಗೂ ನಿಮಗೂ ವಾದ ವಿವಾದಗಳಾಗಿ ಜಗಳ ಆದಮೇಲೆ ಇವತ್ತು ನೀವು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ಈ ಒಂದು ಕಮಿಟಿ ರಚನೆ ಮಾಡಬೇಕಂತ ಹೇಳ್ಬಿಟ್ಟು ಬೇಕಾಬಿಟ್ಟಿ ಮಾಡಿರೋಂಥ ಒಂದು ಕಮಿಟಿ ಇದು. ಈ ಕಮಿಟಿಯಲ್ಲಿ ಯಾರಿಗೇನು ಅಂತ ಏನು ನಾಲೆಡ್ಜ್ ಇದೆ ಅಂತ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿದ್ದು CBI ತನಿಖೆ ಮಾಡಿ, KPSC ಆಗಿರುವಂಥ ಅಕ್ರಮಗಳನ್ನು CBI ತನಿಖೆ ಮಾಡ್ಬೇಕಂತ ಹೇಳ್ಬಿಟ್ಟು. ನೀವು ಮೆಂಬರ್ಸು ನೀವು ಅಲ್ಲಿ ಆಗ್ತಾ ಇರೋಂಥ ಅಕ್ರಮಗಳನ್ನ ತಡೆಗಟ್ಟಬೇಕು ಅಂತೇಳಿ ಸುಧಾರಣೆ ತಗೊಂಬರ್ಬೇಕಂತ ಹೇಳ್ಬಿಟ್ಟು ಪಾಯಿಂಟ್ಸ್ ಕೇಳಿದ್ರೆ, ನಿಮಗೆ ಒಂದು ಸಣ್ಣ ಚಿಕ್ಕ ಹುಡುಗನು ಹೋಗಿ ಕೇಳಿದ್ರು ಪಾಯಿಂಟ್ಸ್ ಹೇಳ್ತಾರೆ, ಈ ಥರ ಹಿಂಗೆ ಇರ್ಬೇಕಂತ ಹೇಳ್ಬಿಟ್ಟು. ಅಲ್ಲಿರೋ ಮೆಂಬರ್ಸ್ನ ಒಂದು 5-6 ಜನಕ್ಕೆ ತೊಗೊಂಬನ್ನಿ ಸಾಕು. ಏನು 16 ಜನ ಮೆಂಬರ್ಸ್ ಇದ್ದಾರೆ, 5-6 ಜನ ಮೆಂಬರ್ಸ್ ತೊಗೊಂಬನ್ನಿ. ಪ್ರಾಮಾಣಿಕವಾಗಿರುವಂಥ ಒಂದು KPSC ಸೆಕ್ರೆಟರಿ, ಎಕ್ಸಾಮಿನೇಷನ್ ಕಂಟ್ರೋಲರು ಮತ್ತು ಅಲ್ಲಿರೋ ಸಿಬ್ಬಂದಿಗಳನ್ನು ಪ್ರಾಮಾಣಿಕವಾಗಿರೋಂಥವ್ರನ್ನ ಸೇರಿಸಿ. ಅಲ್ಲಿರೋ ಒಬ್ಬ ಡ್ರೈವರ್, KPSC ಮೆಂಬರ್ಸ್ ಡ್ರೈವರ್ ಸರಿಲ್ಲ ಅಂತ ಅಂದಮೇಲೆ ಅಲ್ಲಿರೋ ಸಿಬ್ಬಂದಿ ಯಾವ ರೀತಿ ಇರ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲಿರೋ ಏನು ಎಕ್ಸಾಮಿನೇಷನ್ ಕಂಟ್ರೋಲರ್ ಕೆಳಗಡೆ ಇರೋಂಥ ಸಿಬ್ಬಂದಿಗಳು ಅಷ್ಟು ಜನ ಏನೊಂದು ಕ್ವಶನ್ ಪೇಪರ್ ಇರ್ಬೋದು, ಕ್ವಶನ್ ಪೇಪರ್ ಬಂಡಲ್ಲು, ಆನ್ಸರ್ ಶೀಟ್ಸು, ಕ್ವಶನ್ ಪೇಪರ್ ಎನಿ ಟೈಮು ಓಪನ್ ಆಗಿ ಮಾರ್ಕೊತ ಇದ್ದಾರೆ ಇವತ್ತು ದುಡ್ಡಿಗೆ. ಅಂಥದ್ದು ನೀವು KPSC ಸುಧಾರಣೆ ತೊಗೊಂಬರೋದಕ್ಕೆ ನೀವು ಕಮಿಟಿ ರಚನೆ ಮಾಡಿಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಇರೋಂಥ MLAಗಳಿಗೆ ಅದರಲ್ಲಿ 2-3 ಜನ ನಾಲೆಡ್ಜ್ ಬಿಟ್ಟರೆ ಯಾರೂ ಇಲ್ಲ. ಅದರಲ್ಲಿ 3A 3B ಅಂದರೆ ಏನು ಅಂತ ಗೊತ್ತಿಲ್ಲ. 3A 3B ರೋಸ್ಟರ್ ಬಿಂದುಗೆ ಮಿಸ್ಟೇಕ್ಸ್ ಆಗಿದೆ ಅಂತ ಫೋನ್ ಮಾಡಿ ಕೇಳಿದ್ರೆ ಅವರಿಗೆ 3A 3B ಏನು ಅಂತಂದರೆ ಕೇಳ್ತಾರೆ ಅಂತ ಅಂತ ಹೇಳ್ತಾರಂತಂದರೆ ಅವರಿಗೆ ನೀವು KPSC ಸಮಿತಿಯಲ್ಲಿ KPSC ಸುಧಾರಣೆ ಆಗಬೇಕಂತ ಹೇಳ್ಬಿಟ್ಟು ನೀವು ಕಮಿಟಿ ರಚನೆ ಮಾಡಿದ್ದೀರ. ನಾವು ಇಷ್ಟೆಲ್ಲ ಜಗಳ ಮಾಡೋದ ಮೇಲೆ ಕಮಿಟಿ ರಚನೆ ಮಾಡೋದು, ನೀವು ಸುಮ್ಮನೆ ಬೇಕಾಬಿಟ್ಟು ವಿದ್ಯಾರ್ಥಿಗಳನ್ನು, ಈ ನಾಡಿನ ಜನಗಳನ್ನು ನೀವು ಯಾಮರ್ಸಕ್ಕೆ ಹೋಗ್ಬೇಡಿ. ಫಸ್ಟ್ KPSC ಆಗಿರೋಂಥ ಅಕ್ರಮಗಳನ್ನು CBI ತನಿಖೆ ಕೊಡಿ. ನಿಮ್ಮ ಕೈಯಲ್ಲಿ ಆಗಲ್ವಾ, ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಬಿಡಿ. ಅಟ್ಲೀಸ್ಟ್ ಫಸ್ಟು SIT ಕೊಟ್ರಾ ಇಲ್ಲ CID ಕೊಟ್ರಾ? CID ಬೆಸ್ಟು. ಅಂದರೆ ಅಟ್ಲೀಸ್ಟ್ ಒಂದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ CID ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಹ್ಯೂಮನಿಟಿ ಇಟ್ಕೊಂಡು, ಈ ಹಿಂದೆ ಇದ್ದಂಥ PSI ಸ್ಕ್ಯಾಮ್ ಆಗಿದ್ದಂಥದ್ದು ಮತ್ತು CTI ವಿಚಾರವಾಗಿ ಒಬ್ಬ PSI ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದಾಗ ಅದ್ರ ಮೇಲೆ ಸೀರಿಯಸ್ ಕ್ರಮ ತಗೊಂಡು ಆ ವ್ಯಕ್ತಿನ ಸಸ್ಪೆಂಡ್ ಮಾಡಿದ್ರು. ಆ ವಿಚಾರವಾಗಿ CIDಗಾದರೂ ಅಟ್ಲೀಸ್ಟ್ ಕೊಟ್ಟು ಬೇಸಿಕ್ ಫಸ್ಟ್ ಹಂತದಲ್ಲಿ ತನಿಖೆ ಮಾಡಿದರೆ ಒಂದಷ್ಟು ಜನ ಸಿಗ್ತಾಯಿದ್ರು. ಈಗೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ನಿಮಗೆ ಕೊಡೋದಕ್ಕೆ ನಾವು ಇದು ಮಾಡ್ತಿದ್ದೀವಿ ಅಷ್ಟೇ. ನಿಮಗೆ ಕೊಡಬೇಕಂತಂದರೆ ನೀವು 100% ಹೇಳ್ತೀನಿ ಕೇಳಿ, ನ್ಯಾಯ ಕೊಡಲ್ಲ. ನೀವು ಆಗಿರೋ ಒಂದು ಅನ್ಯಾಯ KS ಆಗಿರೋದಲ್ಲ, KS ಅಲ್ಲಿ ಆಗಿದೆಯಲ್ಲ, ಆ ಅನ್ಯಾಯನ ಸರಿಪಡಿಸಿ. ಫಸ್ಟು ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಆಗಿದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ KS ನೋಟಿಫಿಕೇಶನ್ 56% ಕ್ವಾಶ್ ಆಗಿದೆ. ಎರಡನೇದು ಕನ್ನಡ ಟ್ರಾನ್ಸ್ಲೇಷನ್ ಎರರಲ್ಲಿ ಸುಮಾರು 76,000 ಜನ ಸ್ಟೂಡೆಂಟ್ಸ್ಗೆ ನೀವು ನ್ಯಾಯ ಕೊಟ್ಟಿಲ್ಲ. ಮೂರನೇದು ಬಂತಂದರೆ ನೀವು ರೋಸ್ಟರ್ ಬಿಂದ್ ಇರ್ಬೋದು, ರಿಸರ್ವೇಷನ್ ಇರ್ಬೋದು. ಕನ್ನಡ ಮೀಡಿಯಮ್ಗೆ ರಿಸರ್ವೇಷನ್ಸ್ ಇಲ್ಲ. ಮತ್ತು ನೀವು ರಾತ್ರಿ ಕ್ವಶನ್ ಪೇಪರ್ ಕೊಟ್ಟಿದ್ದೀರಾ, ಕರೆಕ್ಟಾಗಿ ರಿಸರ್ವೇಷನ್ ಅಪ್ಲೈ ಮಾಡಿಲ್ಲ. ನೀವು 56% ಪ್ರಿಲಿಮ್ಸ್ ಮಾಡ್ತೀರಾ, ಮೇನ್ಸ್ 56% ಮಾಡ್ತೀರಾ, ಫೈನಲಿಸ್ಟ್ 50% ಮೇಲೆ ರಿಸಲ್ಟ್ಸ್ ಬಿಡ್ತೀನಿ ಅಂತಿದ್ದೀರಾ. ಮತ್ತು ಕನ್ನಡ ತಪ್ಪಾಗಿದೆ ಅಂತ KPSC ಅವರು ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನೀವು ಅದೊಂದೊಂದು ಸರಿ ಮಾಡೋದಕ್ಕೆ ಬಂದಿಲ್ಲ. ಸುಮ್ಮನೆ ಒಂದು ಸಮಿತಿ ಮಾಡಿ ಅದಕ್ಕೊಂದು ಮೆಂಬರ್ಸ್ ಮಾಡಿಕೊಂಡು ಅದು ಎಂಥ MLAಗಳನ್ನ ಇಟ್ಟಿದ್ದೀರಾ ಅಂತಂದರೆ ಅವರಿಗೆ ಅಷ್ಟು ಎಕ್ಸ್ಟ್ರಾ ಸ್ಯಾಲ್ರಿ ಬೇರೆ, ಅವರಿಗೆ ಎಕ್ಸ್ಟ್ರಾ ಅಲೋವೆನ್ಸು, ಯಾರು ದುಡ್ಡು ಅದೆಲ್ಲ ನಾವು ಕಟ್ಟೋಂಥ ಟ್ಯಾಕ್ಸ್ ಮನಿಯಿಂದ ನೀವು ಸುಮ್ಮನೆ ಬೇಕಾಬಿಟ್ಟು ಒಂದು ಕಮಿಟಿ ರಚನೆ ಮಾಡಿಕೊಂಡು ಇವತ್ತು ನೀವು ಹೊಡೆಸಿದ್ದೀರಾ. ಇದನ್ನು ಯಾರೂ ಅಕ್ಸೆಪ್ಟ್ ಮಾಡಲ್ಲ. ನೀವು ಹೇಳ್ತೀನಿ ಕೇಳಿ, KPSCಲಿರೋಂಥ ಸಿಬ್ಬಂದಿಗಳು ಮತ್ತು KPSC ಮೆಂಬರ್ಸ್ಗಳು ಅವರೇ ಸಮಿತಿ ರಚನೆ ಮಾಡಿಕೊಂಡು ಇವತ್ತು PDO OMR ಶೀಟ್ ಚೆಕ್ ಮಾಡೋವಂಥದ್ದು, ಮತ್ತು BBMP AEದು OMR ಶೀಟ್ ಚೆಕ್ ಮಾಡೋವಂಥದ್ದು, ಗ್ರೂಪ್ B ADLRದು ಪೋಸ್ಟು ಅದು ಅಷ್ಟೇ ಇವರೇ ಕಮಿಟಿ ಮಾಡಿಕೊಂಡು ಇವರೇ ಚೆಕ್ ಮಾಡ್ಕೊಳೋದಾದರೆ ಏನು ಪ್ರಯೋಜನ ಇದೆ? ಇಲ್ಲಿವರೆಗೂ ಯಾರಾದರೂ ಒಬ್ಬರು ಸಿಕ್ಕಾಕೊಂಡಿದ್ದಾರಾ? ಇಲ್ಲಿವರೆಗೂ ನಿಮಗೆ ಸಿಕ್ಕಾಕೊಂಡಿದ್ರು ಕೂಡ ನೀವು ಅಲ್ಲೇ ಮುಚ್ಚಿಬಿಡ್ತೀರಾ.
ಸರ್ಕಾರದ ಮೇಲೆ ಇರ್ಬೋದು, KPSC ಮೇಲೆ ಇರ್ಬೋದು, ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಈ ನಾಡಿನ ಸಮಸ್ತ ಕನ್ನಡಿಗರಿಗೆ ಯಾರಿಗೂ ನಂಬಿಕೆ ಇಲ್ಲ. ಹಂಗಾಗಿ ದಯವಿಟ್ಟು ಇದನ್ನು ಗಂಭೀರವಾಗಿ ತಗೊಂಡು KS ಕನ್ನಡ ಅಭ್ಯರ್ಥಿಗಳಿಗೆ ನೀವು ನ್ಯಾಯನೇ ಕೊಡಿಸಿಲ್ಲ. ಮತ್ತು ಲಕ್ಷಾಂತರ ಅಭ್ಯರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವ್ರಿಗೆ ಏನು ನ್ಯಾಯ ಕೊಡ್ತೀರಾ? ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಆಗುತ್ತೆ. ಕ್ವಶನ್ ಪೇಪರಿಂದ ಹಿಡಿದು ಬ್ಲೂಟೂತ್ ಸ್ಕ್ಯಾಮು, OMR ತಿದ್ದುಪಡಿ ಆಗುತ್ತೆ. ಎಕ್ಸಾಮ್ ಸೆಂಟರಲ್ಲಿ ಇಷ್ಟೆಲ್ಲ ಆಗಬೇಕಾದ್ರೆ ನೀವು ಪ್ರತಿಯೊಂದು ಹಂತದಲ್ಲೂ ಇಲ್ಲಿವರೆಗೂ ಏನು ಮೆಜರ್ ತೊಗೊಂಡಿದ್ದೀರಾ? OMR ಶೀಟ್ ಸೇಮ್ ಡೇ ಅಪ್ಲೋಡ್ ಮಾಡ್ತೀರಾ? ಇಲ್ಲ. ನೀವು ಮತ್ತೆ ಕೀ ಆನ್ಸರ್ಸು 5th ಆಪ್ಷನ್ ಇಟ್ಟಿದ್ದೀರಾ? ಇಲ್ಲ. ಮತ್ತು ನೀವು ಸೇಮ್ ಡೇ ಒಂದು ಕೀ ಆನ್ಸರ್ ಬಿಟ್ಟು ಒಂದು ರಿಸಲ್ಟ್ಸ್ ಬಿಡೋದಕ್ಕೆ 3 ವರ್ಷ ತೊಗೊತೀರಾ? KPSCಯಲ್ಲಿ ಒಂದೇ ಒಂದು ರಿಸಲ್ಟ್ಸ್ ಇರ್ಬೋದು. 1 ವರ್ಷದಲ್ಲಿ ಯಾವುದಾದ್ರೂ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿರೋದು ಇತಿಹಾಸ ಇದ್ದರೆ ತೋರಿಸ್ಬಿಡಿ ನೋಡೋಣ. ಒಂದೇ ಒಂದು ನೋಟಿಫಿಕೇಶನ್ಸು ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಿರೋ ಒಂದು ಇತಿಹಾಸ ತೋರಿಸ್ಬಿಡಿ ಯಾವುದಾದ್ರೂ. ನಾವು ಪ್ರತಿಯೊಂದು ಹಂತದಲ್ಲೂ ಹೋಗಬೇಕು, ಪ್ರೊಟೆಸ್ಟ್ ಮಾಡಬೇಕು, ಆಮೇಲೆ ನೀವು ರಿಸಲ್ಟ್ಸ್ ಬಿಡ್ತೀರಾ. ಹಂಗಂದ್ರೆ KPSC ಹಾಕಬೇಕು. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಮುಂದೆ ಆಗಂತ ಈಗ 56,432 ಪೋಸ್ಟು, ಅದ್ರ ಜೊತೆಲಿ ಇನ್ನೂ 50,000 ಏನು ಹುದ್ದೆಗಳನ್ನು ಇದೇ ವರ್ಷ ನೋಟಿಫಿಕೇಶನ್ಸ್ ಆಗಬೇಕು. ಅಷ್ಟು ಹುದ್ದೆಗಳನ್ನು ನೀವು KA ಕೊಡಿ. ಆಲ್ ಗ್ರೂಪ್ C ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸು ಒಂದೇ ನೋಟಿಫಿಕೇಶನ್ ಮಾಡಿ, ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಎಕ್ಸಾಮ್ಸ್ ಇರಲಿ. ನೀವು ಬೇಕಾಬಿಟ್ಟು ಎಕ್ಸಾಮ್ಸ್ ಮಾಡೋದಾದರೆ ಬೇಡವೇ ಬೇಡ. ನಾನು ಈ ಒಂದು ಕಮಿಟಿನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಈ ಕಮಿಟಿಯಲ್ಲಿ ನೀವೊಂದು ರಚನೆ ಮಾಡಿದ್ರೂ ಒಂದು 4-5 ಜನ ಏನೋ ಸ್ಟೂಡೆಂಟ್ಸ್ ಯಾರು ಹೇಳ್ತಾರೆ ಅಂಥ ಒಂದು MLAಗಳನ್ನು ಚೂಸ್ ಮಾಡಿ, ಮತ್ತು KPSCಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಮತ್ತು KS ಮೇನ್ಸ್ ಬರ್ದಿರೋಂಥವ್ರು, ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಸಂಸ್ಥಾಪಕರು ಯಾರಾದರೂ ಇರ್ಬೋದು, ಆದರೆ ವೆಲ್ ಎಜುಕೇಟೆಡ್ ಇರೋಂಥವ್ರು, ಅಂಥವ್ರನ್ನ ನೀವು ಕಮಿಟಿಯಲ್ಲಿ ಮಾಡಬೇಕಾಯ್ತು. ಇಲ್ಲ ಅಂತಂದರೆ ಯಾರಾದರೂ ಒಂದು ರಿಟೈರ್ಡ್ ಜಡ್ಜಸ್ ಇರ್ಬೋದು, ಮತ್ತು ರಿಟೈರ್ಡ್ IAS ಆಫೀಸರು, IPS ಆಫೀಸರು, ಎಷ್ಟು ಜನ ಇಲ್ಲ? ಭಾಸ್ಕರ್ ಅವರು ಇದ್ದಾರೆ, ರಿಟೈರ್ಡ್, ಅವರು ಇದು ಕಮಿಷನರ್ ಆಗಿದೆ ಬೆಂಗಳೂರಿಗೆ. ಅಂಥವ್ರಿಗೆ ನೀವು ಒಂದು ಕಮಿಟಿ ರಚನೆ ಮಾಡಿ ಮೆಂಬರ್ಸ್ ಆಗಬೇಕು. ನೀವು ಅದು ಬಿಟ್ಟು ನೀವು ಇಷ್ಟ ಬಂದಂಗೆ ನೀವು ಯಾರನ್ನೋ ಮೆಂಬರ್ಸ್ ಹಾಕ್ಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಅಲೋಯನ್ಸ್ ಕೊಟ್ಟು ಯಾರು ದುಡ್ಡು ಅಂತ ಕೊಡ್ತೀರಾ? ಏನಂತ ರಿಫಾರ್ಮ್ಸ್ ಆಗಿದೆ? ಇಲ್ಲಿವರೆಗೂ ಏನು ಮಾಡಿದ್ದೀರಾ ನೀವು? ನಾನಿವತ್ತು ಬಂದು ಬೆಳಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಈ ಆ್ಯಕ್ಷನ್ ತೊಗೊಂಡಿದ್ದೀರಾ. ಮಾನ್ಯ ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರು ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆನ್ಸರ್ ಮಾಡಬೇಕಾಗಿರೋಂಥ KS ಪ್ರಶ್ನೆಗಳಿಗೆ ನೀವು ಬಂದು ಆನ್ಸರ್ ಮಾಡಿದ್ರಿ. ಅದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಂದು ಆನ್ಸರ್ ಮಾಡಿದ್ದಿದ್ರೆ ಇಡೀ ಅಸೆಂಬ್ಲಿರೋ ಆಪೋಸಿಷನ್ ಲೀಡರ್ ಅಟ್ಲೀಸ್ಟ್ ಕ್ವಶನ್ ಮಾಡ್ತಿದ್ರು. ಅವರು ಕೋರ್ಟಲ್ಲಿ ಏನು ನಿರ್ಧಾರ ಆಗುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು. ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಎಲ್ಲಿ ಕೊಟ್ಟರು? ನೀವು ಬಂದ್ರಿ, ಇಲ್ಲ ಕಮಿಟಿ ರಚನೆ ಮಾಡ್ತೀವಿ, KPSC ಬ್ಯಾನ್ ಮಾಡ್ತೀವಿ, KPSC ರಿಫಾರ್ಮ್ ಮಾಡ್ತೀವಿ. ಏನು ಮಾಡಿದ್ದೀರಾ? ಈ ಕಮಿಟಿನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. KPSC ಕಂಪ್ಲೀಟ್ ರಿಫಾರ್ಮ್ ಆಗಬೇಕಂತಂದರೆ ಅದು ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಯಾವುದೇ ಕಾರಣಕ್ಕೂ ಈ ಒಂದು ಸರ್ಕಾರದಲ್ಲಿರೋ MLAಗಳಿಂದ ಸಾಧ್ಯ ಇಲ್ಲ. ಅವರಿಗೆ ಝೀರೋ ನಾಲೆಡ್ಜು. ಎಲ್ಲೋ ಕೆಲವೊಬ್ಬರಷ್ಟೇ, ಸುರೇಶ್ ಕುಮಾರ್ ಸರ್ ಇರ್ಬೋದು, ಮತ್ತು ಇನ್ನೊಂದು 3-4 ಜನ ಇದ್ದಾರೆ, ಅಂಥವ್ರನ್ನ ಒಂದು ಓಕೆ ಅಕ್ಸೆಪ್ಟ್ ಮಾಡ್ಬೋದು ಕಮಿಟಿಯಲ್ಲಿ. ಅದು ಬಿಟ್ಟರೆ ಎಲ್ಲರೂ ಅದರಲ್ಲಿ ಕರಪ್ಟ್ MLAಗಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಸಮಿತಿನ ಅಕ್ಸೆಪ್ಟ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.